ಬಾಂಬೆ ಒಂದಷ್ಟು ಪಿಕ್ಚರ್ ಬಂತು. ಹೌದಾ? ಟೇಕ್ ಆಫ್ ಆಗ್ಲಿಕ್ಕ ದೊಡ್ಡ ಪಿಕ್ಚರ್, ಒಂದು 5-6 ದೊಡ್ಡ ಪಿಕ್ಚರ್ ಬಂತು. ಎಲ್ಲಿಂದ ಆರಂಭವೋ ಉಪ್ಪು ಸಿನಿಮಾ, ಆಮೇಲೆ ಧ್ರುವದು ದಿನ ಹೀಗೆ ನಿನ್ನೆ ನಾನು ನೋಡಿವಿ. ಸೊ ಅದೆಲ್ಲ ಅಲ್ಲಿ ಆ ಪಿಕ್ಚರ್ಗೆ ಓಕೆ ಮಾಡಿದ ಹಾಡುಗಳು. ಇನ್ನೊಂದು ಶಾರುಖ್ ಅಮೀರ್ ಜೊತೆಗೆ, ಇನ್ನೊಂದು ಶಾರುಖ್ ಅಮೀರ್ ಇದೇ ಕಾಂಬಿನೇಷನ್ ರಾಜ್ಕುಮಾರ್ ಸಂತೋಷಿ ಪಿಕ್ಚರ್ ಬಂತು. ಆ ಟೈಮಲ್ಲಿ ಅಂಡರ್ವರ್ಲ್ಡ್ ಜೋರಿತ್ತು. ನಾನು ಹೇಳ್ತೀನಿ, ನಾನು ಇದನ್ನು ಬೇರೆಯವ್ರಿಗೆ ಕೊಡ್ತಾ ಇದ್ದೀನಿ ಪ್ರಾಜೆಕ್ಟ್, ಐ ಕ್ಯಾನ್ ರೆಕಮೆಂಡ್, ಬಟ್ ನನಗೆ ಡೈರೆಕ್ಟ್ ಹೇಳಕ್ಕಾಗಲ್ಲ. ಪ್ಲಾನ್ ಇಲ್ಲ, ಆಮೇಲೆ ಯಾರೂ ಬಂದಿಲ್ಲ ನನ್ನ ಹತ್ರ. ಯಾವ್ದು ಉಪೇಂದ್ರ ಅಂತೂ ಏನ್ ದೊಡ್ಡ ಪ್ರಾಜೆಕ್ಟ್ಸ್ ಯಾವ್ದು ಬಂದಿಲ್ಲ. ಅಪ್ಪು ರಿಲೀಸ್ ಆಯ್ತು, ರಿಲೀಸ್ ಆಯ್ತು, ಉಪೇಂದ್ರ ರಿಲೀಸ್ ಆಯ್ತು. ರಾಜ್ಕುಮಾರ್ ಅವರು ಜಸ್ಟ್ ಫ್ಯಾಂಟಾಸ್ಟಿಕ್. ಅಂಡ್ ಆಸ್ ಎ ಪರ್ಸನ್ ಬೇರೆಯವ್ರು ನೋಡ್ಕೊಳ್ಳೋ ನಡ್ಸ್ಕೊಳ್ಳೋ ರೀತಿ ಅವ್ರಿಂದ ಎಲ್ಲ ಕಲಿಬೇಕು. ಸ್ಟಾರ್ಸ್ ಹಿಂದಿ ಕಂಪೋಸ್ ಆಗಿದ್ದು ಹಾಡಿದೆ. ತುಮ್ಸೆ ನ ಹೋಂಗೆ ಜುದಾ ಏ ಮೇರಾ ವಾದಾ ರಹಾ ದೋ ಜಿಸ್ಮ ಹಮ್ ಏಕ್ ಜಾನ್ ಹೈ ಬಸ್ ತುಮ್ಕೋ ಹಿ ಮೈ ಚಾಹೂಂಗಾ. ಎಲ್ಲಿಂದ ಆರಂಭವೋ ಎಲ್ಲಿಂದ ಆನಂದವೋ. ಆದ್ಮೇಲೆ ಹೌದು, ಅದೇ ಮಧ್ಯದಲ್ಲಿ 1-2 ವರ್ಷ ನೀವು ಇರ್ಲಿಲ್ಲ ಅಂತ ಏನೋ ಕೇಳ್ಪಟ್ಟೆ. ಇಲ್ಲ, ಅದ ನಂತರ ಬಾಂಬೆಲಿ ಜಾಸ್ತಿ ಇದೆ. ಬಾಂಬೆ ಒಂದಷ್ಟು ಪಿಕ್ಚರ್ ಬಂತು. ಹೌದಾ? ಟೇಕ್ ಆಫ್ ಆಗ್ಲಿಕ್ಕ ದೊಡ್ಡ ಪಿಕ್ಚರ್, ಒಂದು 5-6 ದೊಡ್ಡ ಪಿಕ್ಚರ್ ಬಂತು. ಬಟ್ ಅದು ಏನೋ ಲಕ್ಸರಿ ಇಲ್ಲ ಅಂತ, ಅಥವಾ ಇಲ್ಲಿ ನಂದು ಡೆಸ್ಟಿನಿ ಇಲ್ಲಿತ್ತು. ಒಳ್ಳೆ ಈಗ ಶಶಿಲಾಲ್ನ ಹಿಡ್ದೊಂದು ಈ 2-3 ಸಾಂಗ್ ಅವರು ಓಕೆ ಮಾಡಿದ್ದೆ. ಯಾವುದು ಎಲ್ಲಿಂದ ಆರಂಭವೋ, ಇದು ಅಪ್ಪು ಸಿನಿಮಾ. ಆಮೇಲೆ ಧ್ರುವದು ದಿನ ಹೀಗೆ ನಿನ್ನೆ ನಾನು ನೋಡಿವಿ. ಲಿರಿಕ್ಸ್ ಎಲ್ಲ ಆಗಿತ್ತು. ಅಲ್ಲ, ದಿನ ಹೀಗೆ ಧ್ರುವ ದರ್ಶನ್ ಅವ್ರದ್ದು. ಸೊ ಅದೆಲ್ಲ ಅಲ್ಲಿ ಆ ಪಿಕ್ಚರ್ಗೆ ಓಕೆ ಮಾಡಿದ ಹಾಡುಗಳು. ಹಿಂದಿಗೆ ಓಕೆ ಆಗಿತ್ತು ಅಷ್ಟೇ. ಅವರು ಬ್ಯಾನರ್, ಇಂಡಸ್ಟ್ರಿನ ಬ್ಯಾನರ್. ಶಶಿಲಾಲ್ ನಾಯರ್ದು 2 ಪಿಕ್ಚರ್ ಇತ್ತು, ನಾಗರಿಕ್ ಮತ್ತೆ 2 ಪಿಕ್ಚರ್ ಇತ್ತು. ಒಂದು ಜಾಕಿ ಶ್ರಾಫ್ ಪ್ರೊಡಕ್ಷನ್ ಇದು. ಆಮೇಲೆ ಇನ್ನೊಂದು ಶಾರುಖ್ ಅಮೀರ್ ಜೊತೆಗೆ, ಇನ್ನೊಂದು ಶಾರುಖ್ ಅಮೀರ್ ಇದೇ ಕಾಂಬಿನೇಷನ್ ರಾಜ್ಕುಮಾರ್ ಸಂತೋಷಿ ಪಿಕ್ಚರ್ ಬಂತು. ಅದು ಶುರು ಮಾಡಿದ್ವಿ. ಯಾವ ಕಾಂಬಿನೇಷನ್ ಸರ್? ಶಾರುಖ್ ಖಾನ್ ಅಮೀರ್. ಅಮೀರ್ ಖಾನ್ ಅದು ಸ್ಟಾರ್ಟ್ ಆಯ್ತು. ಅವರಿಗೆ ಥ್ರೆಟ್ ಕಾಲ್, ಯಾವ್ದು ಅಂಡರ್ವರ್ಲ್ಡ್ ಥ್ರೆಟ್ ಬಂತು ಡೈರೆಕ್ಟ್ ಪ್ರೊಡ್ಯೂಸರ್ಗೆ. ಅವರು ನಮ್ಮ ಇದಕ್ಕೆಲ್ಲ ಫೈನಾನ್ಸರು, ನಮ್ಮ ಯೋಗಿಗೆ ಫೈನಾನ್ಸ್ ಮಾಡಿದ್ರು 2-3 ಪಿಕ್ಚರ್ಗೆ. ಅಮ್ಮಾಯಿಲವಿಗೆ ಫೈನಾನ್ಸ್ ಮಾಡಿದ್ರು. ಅವರ ಹೌದಾ ಪ್ರೊಡ್ಯೂಸರ್ ಅವ್ರು ಡೋಲಿ ಸಜಾಕೆ ರಕ್ನ ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ರು ಬಾಲಿವುಡ್ ಅಲ್ಲಿ ಮ್ಯಾಕ್ಸ್ ಝೇವಿಯರ್ ಅಂತ. ಸೊ ಆಮೇಲೆ ಅವರು ಸ್ವಲ್ಪ ಅಂಡರ್ಗ್ರೌಂಡ್ ಹೇಳಿದ್ರು ನಂತರ, ಗುರು ಹಿಂಗೆ ನನಗೆ ಹೊರಡೆ ಬರೋಕ್ಕಾಗಲ್ಲ, ಥ್ರೆಟ್. ಆ ಟೈಮಲ್ಲಿ ಅಂಡರ್ವರ್ಲ್ಡ್ ಜೋರಿತ್ತು. ಬಾಲಿವುಡ್ಗೆ ಒಂದು ರೀತಿ ಅದು ಇಂಟರ್ ಕನೆಕ್ಟೆಡ್. ಅದು ನಾನು ಹೇಳ್ತೀನಿ, ನಾನು ಇದನ್ನು ಬೇರೆಯವ್ರಿಗೆ ಕೊಡ್ತಾ ಇದ್ದೀನಿ ಪ್ರಾಜೆಕ್ಟ್, ಐ ಕ್ಯಾನ್ ರೆಕಮೆಂಡ್, ಬಟ್ ನನಗೆ ಡೈರೆಕ್ಟ್ ಹೇಳೋಕ್ಕಾಗಲ್ಲ. ಅಷ್ಟೊಳಗೆ ಇದೆಲ್ಲ ಇಲ್ಲಿ ಒಂದೊಂದು ಸ್ಟಾರ್ಟ್ ಆಗ್ತಾ ಅಷ್ಟೊಳಗೆ ನನಗೆ ಅದೊಂದಿತ್ತು, ಚಿತ್ರ ಯಾರು ಇಲ್ಲಲ್ಲ ಹೀರೋಗಳು, ಹೊಸ ಪಿಕ್ಚರ್ ಇದ್ದು ನಿಂತ್ರೆ ನಾನು ನಿಲ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಬಂತು. ಕರೆಕ್ಟ್. ಇಲ್ಲದ್ರೆ ಕ್ರೆಡಿಟ್ ಡೈರೆಕ್ಟ್ ಆಗಿ ಸಿಗಲ್ಲ ನನಗೆ. ಸೊ ಚಿತ್ರ ಮಾಡಿದ್ರೆ ಚಿತ್ರ ವರ್ಕೌಟ್ ಆಯ್ತು, ಅದ್ಭುತ. ಅಲ್ಲಿಂದ ಓಕೆ ಅಂತ ಈ ಕಡೆ ಬಂದೆ ಅಷ್ಟೇ. ಚಿತ್ರ ವರ್ಕೌಟ್ ಆಗದೆ ನಾನು ಬರ್ತಾ ಇರಲಿಲ್ಲ. ಸೊ ನಿಮ್ಗೆ ಹಿಟ್ ಆದ್ಮೇಲೆ ನಿಮಗೇನು ಅದರ ಬಗ್ಗೆ ಕಲ್ಪನೆನೂ ಇರಲಿಲ್ಲ, ನಿಮಗೇನು ಪ್ಲಾನ್ ಇಲ್ಲ. ಆಮೇಲೆ ಯಾರು ಬಂದಿಲ್ಲ ನನ್ನ ಹತ್ರ. ಯಾವ್ದು ಉಪೇಂದ್ರ ಅಂತೂ ಏನ್ ದೊಡ್ಡ ಪ್ರಾಜೆಕ್ಟ್ಸ್ ಯಾವ್ದು ಬಂದಿಲ್ಲ. ಬರ್ತಾ ಇದ್ರು ಯಾವ್ದು ಸಿಲ್ಟು ಬಿಟ್ಟು, ನನಗೆ ಅದು ಕೇಳಿ ನೋಡಿ ಏನು ಕತೆ ಕೇಳಿ ಬೇಡ ಅಂತ. ಹಾಗೆ ಥರ್ಡ್ ಸಿನಿಮಾ ಯಾವುದು ಸರ್ ಕರೆಕ್ಟಾಗಿ ನಂಬರಲ್ಲಿ? ಉಪೇಂದ್ರ ಮಧ್ಯ ಕೂಡ್ಲು ನಾನು ಆಕ್ಟ್ ಮಾಡಿದೆ, ಅವ್ರದ್ದೊಂದು ಪಿಕ್ಚರ್ ಮಾಡಿದೆ. ಆಮೇಲೆ ಮಜ್ನು ಮಾಡಿದೆ, ಉಪೇಂದ್ರ ಆದ್ಮೇಲೆ ಮಜ್ನು ಮಾಡಿದೆ, ದ್ವಾರಕೀಶ್ ಪ್ರೊಡಕ್ಷನ್. ಬಟ್ ರಿಲೀಸ್ ಆಗಿಲ್ಲ ಅದು. ಮಜ್ನು ರಿಲೀಸ್ ಆಗಿಲ್ಲ. ಮಜ್ನು ಆ ಟೈಮ್ ರಿಲೀಸ್ ಲೇಟ್ ಆಯ್ತು. ರಿಲೀಸ್ 2 ವರ್ಷ ಆದ್ಮೇಲೆ. ಕರೆಕ್ಟ್. ರಿಲೀಸ್ ಉಪೇಂದ್ರ ಆದ್ಮೇಲೆ ರಿಲೀಸ್ ಆಗಿದ್ದು ಇದೆ, ಗ್ಯಾಪ್ ಆಯ್ತು. ಮಧ್ಯ ಒಂದು ತೆಲುಗು ಪಿಕ್ಚರ್ ಅದೇ 2000 ಅಲ್ಲಿ ಮಧ್ಯ ಒಂದು ತೆಲುಗು ಮಾಡಿದೆ, ಇದು ರಾ ಅಂತ. ಬಟ್ ಆಮೇಲೆ ರಿಲೀಸ್ ಇಲ್ಲ, ಉಪೇಂದ್ರ ಅವ್ರದ್ದು. ಬಟ್ ರಿಲೀಸ್ ಇಲ್ಲ ಆಗಿದ್ದು ನನಗೆ. ಐ ಥಿಂಕ್ ಆಫ್ಟರ್ ದಟ್ ಉಪೇಂದ್ರ ಆದ್ಮೇಲೆ ಇದೆ ಚಿತ್ರ. ಸೊ ಅಲ್ಲಿಗೆ ನೀವು 3 ಮೆಗಾ ಹಿಟ್ಟೇ ಕೊಟ್ಟಿದ್ದೀರಾ. ಮ್ಯೂಸಿಕಲಿ 3 ದೊಡ್ಡ ಹಿಟ್. ಅದು ಅವತ್ತಿಗೆ ನಾವೇನಾದ್ರೂ ಇರ್ಬೋದು ಚರ್ಚೆಗಳು, ಮ್ಯೂಸಿಕಲ್ ಹಿಟ್ಟು ಆಮೇಲೆ ಆಯಿತು ಅದೇನೋ ಇರ್ಬೋದು. ಬಟ್ ಇವತ್ತು ನಿಂತ್ಕೊಂಡು ನೋಡಿದಾಗ ಸಾಂಗ್ಸ್ ಇರ್ಬೋದು, ಉಪೇಂದ್ರ ಸಾಂಗ್ಸ್ ಇರ್ಬೋದು, ಚಿತ್ರ ಸಾಂಗ್ಸ್ ಇರ್ಬೋದು, ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ದೊಡ್ಡ ಮಾರ್ಕ್ ಮಾಡಿದ್ದಾವೆ. ಈಗ ಸುಮ್ಮನೆ ಕೂತ್ರು ಹಿಟ್ಗಳು ಬರ್ತಾ ಇದ್ದಾವೆ. ಅಪ್ಪು ರಿಲೀಸ್ ಆಯ್ತು, ರಿಲೀಸ್ ಆಯ್ತು, ಉಪೇಂದ್ರ ರಿಲೀಸ್ ಆಯ್ತು. ಕರೆಕ್ಟ್. ಒಂಥರ ಸುಮ್ಮನೆ ಕೂತ್ರು ಒಂದು ಹಿಟ್ ಬರ್ತಾ ಇದೆ, ಅದೊಂದು ಮ್ಯಾಸಿವ್. ಸೊ ನೀವು ಮ್ಯೂಸಿಕ್ ಕಂಪೋಸ್ ಮಾಡಿರೋದ್ರಲ್ಲಿ ಕನ್ನಡದಲ್ಲಿ ಐ ಥಿಂಕ್ 2-3 ಜನ
ತುಂಬ ದೊಡ್ಡ ಸ್ಟಾರ್ಗಳಾದರು. ಒಂದು ಉಪೇಂದ್ರ ಅವರ ಫಸ್ಟ್ ಹೀರೋ ಆದ ಸಿನಿಮಾಗೆ ನೀವು ಮಾಡಿದ್ರಿ, ಅಪ್ಪು ಅವ್ರಿಗೆ ಫಸ್ಟ್ ಹೀರೋ ಆದ ಸಿನಿಮಾಗೆ ನೀವು ಕಂಪೋಸ್ ಮಾಡಿದ್ರಿ, ವಿಜಯ ರಾಘವೇಂದ್ರ ನಿನಗಾಗಿಗೆ ನೀವು ಕಂಪೋಸ್ ಮಾಡಿದ್ರಿ, ಆಮೇಲೆ ಗಣೇಶ್ದು ಚೆಲ್ಲಾಟ ಮಾಡಿದ್ರಿ. ಅಂದರೆ ಫಸ್ಟ್ ಫಿಲಮ್ ಎಕ್ಸಾಕ್ಟ್ಲಿ ಮುಂಗಾರು ಮಳೆಗೆ 100 ಡೇಸ್ ಆಯ್ತು ಸಿನಿಮಾ, ಎಂ ಎ ಶ್ರೀಧರ್ ಡೈರೆಕ್ಟ್ರು. ಇದೆಲ್ಲ ಅಂದ್ರೆ ಎಸ್ ಅಫ್ಕೋರ್ಸ್ ಅದೆಲ್ಲ ಕಾಕತಾಳೀಯ ರಕ್ಷಿತಾ, ರಾಧಿಕಾ, ರಮ್ಯಾ ಎಲ್ಲ ಅಂದ್ರೆ ಅವರೆಲ್ಲ ಅದರಲ್ಲಿ ಹೀರೋಯಿನ್ಸ್ ಅಂತ ಬಂದ್ರೆ ತುಂಬಾ ಜನ ಇದಾರೆ. ಅಂದ್ರೆ ಇಟ್ಸ್ ಲೈಕ್ ಏನ್ ಗೊತ್ತಾ, ನಾವು ಕೆಲಸ ಮಾಡೋದು ಇದು ಖುಷಿಯಲ್ಲಿ ಕೆಲಸ ಮಾಡೋದು ಅಷ್ಟೇ. ಜಾಸ್ತಿ ಎಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿ ಆಮೇಲೆ ಈಗ ಬಂದು ಹಳೇದು ಮಾತಾಡೋದು, ಹಳೇದು ಆ ಟೈಮಲ್ಲಿ ನಾವು ಖುಷಿಯಾಗಿದ್ವಿ, ಈಗ ಮತ್ತೆ ಖುಷಿಯಾಗಿರ್ಬೇಕು ಅಷ್ಟೇ ಅಷ್ಟೇ ಅಷ್ಟೇ. ಸೊ ಅಪ್ಪು ಕಂಪೋಸ್ ಮಾಡುವಾಗ ಅಣ್ಣವ್ರು ಇದ್ರು ಅಂತ ಕೇಳ್ಪಟ್ಟೆ. ಅಣ್ಣವ್ರ ಎದುರುಗಡೆ ಕೂತ್ಕೊಂಡು ಒಂದು ಸಾಂಗನ್ನು ಅಥವಾ ಒಂದು ಯಾವುದೋ ಒಂದು ಸಿನಿಮಾ ಕಥೆನ ಹೇಳೋದು, ಕೆಲಸ ಮಾಡೋದು, ಅದ್ರ ಬಗ್ಗೆ ಬಹಳಷ್ಟು ಜನ ಮಾತಾಡ್ತಾರೆ. ಅವ್ರ ಮುಂದೆ ಕೂತ್ಕೊಂಡು ಒಂದು ಕೆಲಸ ಮಾಡೋದು ಅಥವಾ ಅವ್ರ ಜೊತೆ ಏನೋ ಒಂದು ಇಂಟ್ರಾಕ್ಟ್ ಮಾಡೋದೇ ಒಂದು ದೊಡ್ಡ ಅನುಭವ ಅಂತ. ನಿಮ್ಗೆ ಹೇಗಿತ್ತು ಆ ಒಂದು ಟ್ಯೂನ್ ಕಂಪೋಸ್ ಮಾಡುವಾಗ ಅಣ್ಣವ್ರ ಮುಂದೆ? ನಮ್ಗೆ ಒಂದು ಹುಚ್ಚಿತ್ತು ನನಗೆ ಹೇಳ್ಬೇಕಂದ್ರೆ. ಈಗ ಹೊರಡೆ ಒಂದು ಹೇಳೋದು ಕಲರ್ಫುಲ್ ಆಗಿ ಹೇಳೋದು ನಮ್ಗೊಂದು ಹುಚ್ಚಿತ್ತು. ಆ ಹುಚ್ಚೊಳಗೆ ಹೋದ್ರೆ ನಮ್ಗೆ ನಾವು ನಮ್ಮನೆ ಮರ್ತು ಬಿಡ್ತಾ ಇದ್ವಿ. ಒನ್ಸ್ ಸಿಟ್ ಫಾರ್ ಕಂಪೋಸಿಂಗ್ ನೀವು ಅದು ಹೆಂಗ್ ಮಾಡೋದು ಓಕೆ ನಂಗೆ ಮಾಡಿದ್ರು 25 ಐಡಿಯಾಗಳು ಬರ್ತಾ ಇದಾವೆ. ಆ 25 ಐಡಿಯಾದಲ್ಲಿ ನಾವು ನಮ್ಮನ್ನು ಕಂಟ್ರೋಲ್ ಮಾಡ್ಕೊಂಡು ಯಾವ್ದು ಬೆಟ್ರು ಅಂತ ನಾವೇ ಕಂಟ್ರೋಲ್ ಮಾಡ್ಕೊಂಡು ನಾವು ಯಾವ್ದು ಬೆಟ್ರು ಅಂತ ಆ ಟೆನ್ಷನ್ ಅಲ್ಲೇ ನೀವು ಅರ್ಧ ಟೈಮ್ ತಗೊಳತ್ತೆ ನಿಮ್ಗೆ. ಆಗ ಫ್ರಾಂಕ್ಲಿ ಹೇಳ್ಬೇಕಂದ್ರೆ ಅಕ್ಕಪಕ್ಕದಲ್ಲಿ ಯಾರು ಏನು ಅಂತ ತಲೆಗೆ ಹೋಗಲ್ಲ. ಬಟ್ ಒನ್ ಥಿಂಗ್ ಅವರು ಜಜ್ಮೆಂಟ್ ಅಲ್ಲಿ ಇವರು ರಾಜ್ಕುಮಾರ್ ಅವರು ಜಸ್ಟ್ ಫ್ಯಾಂಟಾಸ್ಟಿಕ್. ಅಂಡ್ ಆಸ್ ಎ ಪರ್ಸನ್ ಬೇರೆಯವ್ರು ನಡ್ಸ್ಕೊಳ್ಳೋ ರೀತಿ ಅವ್ರಿಂದ ಎಲ್ಲ ಕಲಿಬೇಕು. ಸ್ಟಾರ್ಸ್ ಅಷ್ಟು ದೊಡ್ಡ ಸ್ಟಾರ್ ಆದ್ರು ಹಂಗಿರೋದು ತುಂಬಾ ಅಪರೂಪ. ಆಮೇಲೆ ವರದಣ್ಣ ಅವರ ಬ್ರದರ್ ವೆರಿ ವೆರಿ ಟ್ಯಾಲೆಂಟೆಡ್ ಅಲ್ಲ. ಅವ್ರಿಗೆ ಅದು ಅವ್ರ ಜೊತೆ ಕಾಲ ಕಳೆಯೋದೇ ನನ್ಗೆ ಆಮೇಲೆ ಒಂಥರ ಸ್ವರ್ಗ ಅನಿಸ್ತಾ ಇತ್ತು. ಪಕ್ಕಾ ಜಜ್ಮೆಂಟ್. ಆಮೇಲೆ ಇದಿಲ್ಲ, ಇದ್ದಿದ್ದನ್ನು ಇದ್ದಂಗೆ ಹೇಳೋರು, ಓಪನ್ ಆಗಿ ಹೇಳೋರು. ವರದಣ್ಣ ಎಲ್ಲ ಸ್ಟ್ರೈಟ್ ಆಗಿ ಓಪನ್ ಆಗಿ ಹೇಳೋರು. ರಾಜ್ಕುಮಾರ್ ಅವರು ಸಾಂಗ್ ಇಷ್ಟ ಆದ್ರೆ ರಿಯಾಕ್ಟ್ ಮಾಡೋರು, ಇಷ್ಟ ಆಗದಿದ್ರೆ ಬೇರೆ ಟಾಪಿಕ್ ಮಾತಾಡ್ತಾರೆ ಯೂಶುವಲಿ. ನನಗೆ ಅವ್ರಿಗೆ ಈಗ ನಾನು ಬೇರೆ ಎಲ್ಲ ರಾಗದ ಮೂಲಕ ಹಂಗೆ ಕಂಪೋಸ್ ಮಾಡ್ತಾ ಇದ್ವಿ. ನಾವು ಪ್ಯಾಟರ್ನ್ ಕಂಪೋಸ್ ಮಾಡೋದು ಬೇರೆ ಅದು. ಆಮೇಲೆ ನನಗೆ ಗೊತ್ತಿಲ್ಲ ರಾಗ ಯಾವ್ದು, ನಾವೆಲ್ಲ ಮಿಕ್ಸ್ ಮಾಡ್ತಾ ಇರ್ತೀವಿ. ಸೊ ಅದು ಅವ್ರಿಗೆ ನಮ್ಗೆ ಸ್ವಲ್ಪ ಬೇರೆ ತರ ಕೇಳ್ತಾ ಇತ್ತು ಸಜೆಷನ್ಸ್. ಇಲ್ಲ ಇದು ಚೆನ್ನಾಗಿತ್ತು ಅವ್ರದ್ದು. ಅಂದ್ರೆ ಸಜೆಷನ್ಗಿಂತ ಸಾಂಗ್ ಇದ್ದು ಆಫ್ಟರ್ ಇದು ಯಾವ್ದು. ಈಗ ಲಾಸ್ಟ್ ಟೈಮ್ ಇದನ್ನ ಹಿಂದಿ ಕಂಪೋಸ್ ಆಗಿದ್ದು ಹಾಡಿದೆ. ಎಲ್ಲಿಂದ ಆರಂಭ? ತುಮ್ಸೆ ನ ಹೋಂಗೆ ಜುದಾ ಏ ಮೇರಾ ವಾದಾ ರಹಾ ದೋ ಜಿಸ್ಮ ಹಮ್ ಏಕ್ ಜಾನ್ ಹೈ ಬಸ್ ತುಮ್ಕೋ ಹಿ ಮೈ ಚಾಹೂಂಗಾ ಐ ಲವ್ ಯು ಅಂತ ಇತ್ತು. ಏನ್ ಹಿಂದಿ ಸಾಂಗ್ ಒಂಥರ ಬೇರೆನೇ ಅಲ್ವಾ? ಇಲ್ಲ ಇದು ಹಿಂದಿಗೆ ಅಂತ ಮಾಡಿದ್ದು ಹೊಸ ಸಾಂಗ್ ಅದೇ. ಅದು ಇನ್ಸ್ಟೆಂಟ್ ಅವರ ಮುಖದಲ್ಲಿ ಹೊಸ ಸಾಂಗ್ ಇದು ಬಂದಿಲ್ವಾ, ಇದು ಓಕೆ ಅನ್ನೋದು ಇದೆಯಲ್ಲ. ಅಂದ್ರೆ ಚಿಕ್ಕ ಮಕ್ಕಳು ಒಂದ್ ಚಾಕ್ಲೇಟ್ ಕಂಡ್ರೆ ಹಿಂಗೆ ವಾವ್ ಅಂತಾರೆ. ಆ ಎಕ್ಸ್ಪ್ರೆಷನ್ ಕಂಟ್ರೋಲ್ ಮಾಡಲ್ಲ. ಹೌದಾ ಇದು ಇನ್ನೋಸೆನ್ಸ್ ಅದೇ ಆಕ್ಚುಲಿ ಅವರನ್ನ ಕಡೆತನ ಕಾಪಾಡಿದ ಟ್ಯಾಲೆಂಟ್ ಇರೋದು. ಆ ಇನ್ನೋಸೆನ್ಸ್ ಇನ್ನ ನಾನ್ ಸ್ಟೂಡೆಂಟ್ ಅಂತ ಅಂದ್ಕೊಂಡ್ರೆ ಕಲಿಯಕ್ಕಾಗತ್ತೆ ಲೈಫಲ್ಲಿ. ನನ್ಗೆ ಗೊತ್ತಿದೆ ಅಂದ್ಕೊಂಡ್ರೆ ಅಲ್ಲಿ ಫಿನಿಶ್. ಅದ್ಭುತ ಇರ್ತೇನೆ ಸರ್. ಎಷ್ಟು ಚೆನ್ನಾಗಿದೆ ಅದು ಹಾಡು ನೀವು ಹಿಂದಿಗೆ ಮಾಡಿದ್ದು. ಅದೆಷ್ಟು ಚೆನ್ನಾಗಿ ಕೂತಿದೆ, ಆ ಲಿರಿಕ್ಸ್ ಅಷ್ಟು ಚೆನ್ನಾಗಿ ಇಲ್ಲಿ ಇದಾಗಿದೆ. ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ, ಸುಮಾರು ವರ್ಷದ ಗೆಳೆಯ, ಅಜಾತಶತ್ರು, ಸದಾ ನಗುಮುಖದ ವ್ಯಕ್ತಿತ್ವ. ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು, ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ. ನನ್ನ ಮನಸಾರೆ, ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನನಗೆ ಖಂಡಿತ ನಂಬಿಕೆ ಇದೆ ನಿಮಗೆ ನಿರಾಶೆ ಮಾಡದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ. ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ, ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ. ಧನ್ಯವಾದ.